ಸಿಲಿಂಡರ್ನಲ್ಲಿ ಅನಿಲ ಸೋರಿಕೆಯಿಂದಾಗಿ ಸ್ಫೋಟ ಸಂಭವಿಸಿದ್ದು ಒಂದು ಇಡೀ ಮಹಡಿ ಸಂಪೂರ್ಣ ಛಿದ್ರವಾದಂತಹ ಘಟನೆ ನಡೆದಿದೆ. ಸಿಲಿಂಡರ್ ಸೋರಿಕೆಯಿಂದಾಗಿ ಸ್ಫೋಟ ಆಗಿದೆ. ಕಟ್ಟಡದ ಒಂದು ಮಹಡಿ ಸಂಪೂರ್ಣ ಛಿದ್ರವಾಗಿದೆ. ಎಲ್ಲಿ ಅಂದರೆ ಆನೇಕಲ್ನ ಬೊಮ್ಮಸಂದ್ರ ಸಮೀಪದ ಕಿತ್ತಗಾನಹಳ್ಳಿಯಲ್ಲಿ ಘಟನೆ. ಮನೆಯಲ್ಲಿದ್ದ ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. ಭಾರೀ ಸ್ಫೋಟದ ಶಬ್ದಕ್ಕೆ ಬೆಚ್ಚಿ ಬಿದ್ದಿದ್ದಾರೆ ಸ್ಥಳೀಯರು. ಗ್ಯಾಸ್ ಸೋರಿಕೆಯಾಗಿ ಬೆಳಗ್ಗೆ ಲೈಟ್ ಆನ್ ಮಾಡಿದಾಗ ಸ್ಫೋಟವಾಗಿರೋ ಶಂಕೆ ವ್ಯಕ್ತವಾಗಿದೆ. ಸ್ಫೋಟದ ತೀವ್ರತೆಗೆ ಹಾರು ಹೋಗಿದೆ ಕಟ್ಟಡದ ಹಾಲೋ ಬ್ಲಾಕ್ಗಳು. ಎರಡನೇ ಮಹಡಿಯಿಂದ ಕೆಳಗೆ ಹಾರಿದ ಮನೆಯಲ್ಲಿದ್ದ ವ್ಯಕ್ತಿಯೊಬ್ಬ ಹಾರಿ ಬಚಾವಾಗಿದ್ದಾರೆ. ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. ಒಂದು ಇಡೀ ಫ್ಲೋರ್ ಛಿದ್ರವಾಗ್ಬಿಟ್ಟಿದೆ. ನೀವೀಗ ನೋಡ್ತಾ ಇದ್ದೀರಲ್ಲ, ಇದೇ ಬಿಲ್ಡಿಂಗ್ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಇದೆಲ್ಲ ಸಿಲಿಂಡರ್ ಸ್ಫೋಟದಿಂದ ಆಗಿರೋದು. ನೋಡಿ ಅಲ್ಲಿ ಇಡೀ ಅಂದರೆ ಮನೇನ ಡೆಮಾಲಿಷ್ ಮಾಡ್ತಾರಲ್ಲ, ಆ ಡೆಮಾಲಿಷ್ ಮಾಡಿದಾಗ ಆಗುತ್ತಲ್ಲ, ಹಂಗಾಗಿತ್ತು. ಗೀಡೆ ಎಲ್ಲ ಕಿತ್ಕೊಂಡ್ಬಂದ್ಬಿಟ್ಟಿದೆ. ಅದೇ ಫಸ್ಟ್ ಫ್ಲೋರ್. ಸಿಲಿಂಡರನ್ನು ಇಟ್ಕೊಂಡಿದ್ದಾರೆ. ಎಲ್ಲೋ ಅನಿಲ ಸೋರಿಕೆಯಾಗಿದೆ, ಗೊತ್ತಾಗಿಲ್ಲ ರಾತ್ರಿ ಹೊತ್ತು. ಬೆಳಗ್ಗೆ ಎದ್ದು ಸ್ವಿಚ್ ಆನ್ ಮಾಡಿದಾಗ ಆ ಸ್ಪಾರ್ಕ್ ಬರುತ್ತಲ್ಲ ಒಳಗಡೆ, ಅಷ್ಟೇ ಸಾಕು ಬೆಂಕಿ ಹತ್ಕೊಳ್ಳೋಕ್ಕೆ. ಫುಲ್ಲು ಬ್ಲಾಸ್ಟ್ ಆಗಿಬಿಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಷ್ ಅವರಿಂದ ಪಡೆಯೋಣ. ಅಂಬರೀಷ್, ದೃಶ್ಯ ನೋಡ್ತಾ ಇದ್ರೇ ಮೈ ಜುಮ್ ಅನ್ನುತ್ತಲ್ಲ, ಒಂದು ಇಡೀ ಫ್ಲೋರೇ ಬಿದ್ದೋಗ್ಬಿಟ್ಟಿದೆ. ಸೊ ಹೇಗಾಯಿತು ಈ ಸ್ಫೋಟ? ಮತ್ತು ಆ ಫ್ಲೋರ್ನಲ್ಲಿ ಇದ್ದಂಥವ್ರು ಎಷ್ಟು ಜನ, ಅದರಲ್ಲಿ ಎಷ್ಟು ಜನಕ್ಕೆ ಗಂಭೀರ ಗಾಯಗಳಾಗಿದೆ, ಅವ್ರ ಆರೋಗ್ಯ ಹೇಗಿದೆ ಅಂತ? ಅರುಣ್, ಆನೇಕಲ್ ತಾಲೂಕಿನ ಹೀಲಲ್ಗೆ ಗ್ರಾಮದಲ್ಲಿ ಈ ಒಂದು ಸಿಲಿಂಡರ್ ಲೀಕೇಜ್ ಆಗಿ ಸ್ಫೋಟ ಆಗಿರುವಂತದ್ದು. ಅಂದ್ರೆ ಆ ಬೆಳಗಿನ ಜಾವ ರಾತ್ರಿ ಸಿಲಿಂಡರ್ ಆಫ್ ಮಾಡದೆ ಸಂಪೂರ್ಣವಾಗಿ ಗ್ಯಾಸ್ ಲೀಕೇಜ್ ಆಗಿದೆ. ಆದ್ರೆ ಅದನ್ನ ಗಮನಿಸದೆ ಮನೆಯಲ್ಲಿ ಇದ್ದಂತಹ ಇಬ್ಬರು ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೈಟ್ ಸ್ವಿಚ್ ಆನ್ ಮಾಡಕ್ ಹೋಗಿದ್ದಾರೆ. ಆ ಸಮಯದಲ್ಲಿ ಏಕಾಏಕಿ ಏನ್ ಸಿಲಿಂಡರ್ ಲೀಕೇಜ್ ಆಗಿತ್ತು ಆ ಫೋರ್ಸ್ಗೆ ಸಂಪೂರ್ಣ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ಸಂಪೂರ್ಣ ಆ ಫ್ಲೋರ್ನ ಗೋಡೆಗಳೇನಿದೆ ಎಲ್ಲವೂ ಸಹ ಕಿತ್ತು ಸುಮಾರು 4-5 ಒಂದು ಮನೆಗಳಿಗೆ ಹಾನಿಯಾಗಿರುತ್ತದೆ. ಅಂದ್ರೆ ಮನೆಗಳು ಸಂಪೂರ್ಣವಾಗಿ ಆ ಮನೆಯಿಂದ ಛಿದ್ರವಾಗಿ ಇಟ್ಕೆಗಳು ಬೇರೆ ಬೇರೆ ಮನೆಗಳಿಗೆ ಗಾಜಿಗೆ ಆಗಿದೆ. ಜೊತೆಗೆ ಧ್ವನಿ ನನಗೆ ಸರಿಯಾಗಿ ಕೇಳಿಸ್ತಿಲ್ಲ ಅಂಬರೀಷ್. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ, ಅದೊಂದೇ ಫ್ಲೋರ್ ಅಲ್ವಂತೆ, ಅಕ್ಕಪಕ್ಕದ ಮನೆಗಳಿಗೂ ಹಾನಿಯಾಗಿದೆಯಂತೆ, ಅಕ್ಕಪಕ್ಕದ ಬಿಲ್ಡಿಂಗ್ಗಳಿಗೂ ಕೂಡ. ನಾ ಹೇಳಿದ್ನಲ್ಲ, ಒಂದು ಇಡೀ ಫ್ಲೋರನ್ನು ಡೆಮಾಲಿಷ್ ಮಾಡಿದ್ರೆ ಹೆಂಗಾಗುತ್ತೆ ಹಂಗಾಗ್ಬಿಟ್ಟಿದೆ. ಹೆಂಗಾಗಿರ್ಬೇಕು ಅಕ್ಕಪಕ್ಕದ ಮನೆಯಲ್ಲಿರೋರಿಗೆ ಅಂತ. ಇದೆಲ್ಲ ಕಿತ್ತು ಉದುರಬೇಕಾದ್ರೆ ಮನೆಯಲ್ಲಿದ್ದ ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ಅನ್ನೋ ಮಾಹಿತಿ ಇದೆ. ಮನೆಯಲ್ಲಿದ್ದ ವ್ಯಕ್ತಿಯೊಬ್ಬರು 2ನೇ ಮಹಡಿಯಿಂದ ಕೆಳಗೆ ಹಾರಿದಾರಂತೆ, ತಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ. ಭಾರೀ ಸ್ಫೋಟ. ಇತ್ತೀಚೆಗೆ ಈ ಸಿಲಿಂಡರ್ ಬ್ಲಾಸ್ಟ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಅಲ್ಲಲ್ಲಿ ಒಂದೊಂದು ವರದಿ ಆಗ್ತಾನೇ ಇದೆ. ನೋಡಿ ಹೆಂಗೆ ಬಿದ್ದಿದೆ ನೋಡಿ. ಅದು ಬಿದ್ದು ರಭಸಕ್ಕೆ ಕೆಳಗಡೆ ಇರೋ ವೆಹಿಕಲ್ಗಳಿಗೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ.